ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. PTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಚಂದ್ರಿಕಾ. ತಾಲೂಕು ಕಚೇರಿ ಅಂದರೆ ತಾಲೂಕಿನ ಪೂರ್ತಿ ಆಡಳಿತವನ್ನು ನೋಡಿಕೊಳ್ಳುವ ಸ್ಥಳ. ಜನರ ಸಮಸ್ಯೆ ಏನೇ ಇದ್ರೂ ಅದಕ್ಕೆ ಪರಿಹಾರ ಕೊಡ್ತಾರೆ. ಆದರೆ ನಗರದ ಹೃದಯ ಭಾಗದಂತಿರುವ KR ಪುರದ ಪೂರ್ವ ತಾಲೂಕು ಕಚೇರಿಯಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ. ಇಲ್ಲಿ ಕುಡಿಯುವ ನೀರಿಲ್ಲ, ಶೌಚಾಲಯವಂತೂ ಮೊದಲೇ ಇಲ್ಲ. ನಿತ್ಯ ನರಕಯಾತನೆ ಅನುಭವಿಸುವ ಸ್ಥಿತಿ ಮಾತ್ರ ಸಾರ್ವಜನಿಕರದ್ದು. ಸರ್ಕಾರಿ ತಾಲೂಕು ಕಚೇರಿಗಳಲ್ಲಿ ಕುಡಿಯುವ ನೀರು ಮತ್ತು ಸ್ವಚ್ಛವಾದ ಶೌಚಾಲಯದ ಕೊರತೆ ಇರುವುದು ಸಾರ್ವಜನಿಕರಿಗೆ ಭಾರಿ ತೊಂದರೆ ಉಂಟು ಮಾಡುತ್ತಿದೆ. ದಿನನಿತ್ಯ ಸಾವಿರಾರು ಕೆಲಸಗಳಿಗೆ ಬರುವ ಹಿರಿಯ ನಾಗರಿಕರು, ಮಹಿಳೆಯರು ಮತ್ತು ಮಕ್ಕಳು ಈ ಮೂಲಭೂತ ಸೌಕರ್ಯಗಳಿಲ್ಲದೆ ಪರದಾಡುವಂತಾಗಿದೆ. ದೂರದ ಊರುಗಳಿಂದ ಜನ ತಮ್ಮ ಕೆಲಸಕ್ಕೆಂದು ತಾಲೂಕು ಕಚೇರಿಗೆ ಬಂದ್ರೆ ಕಚೇರಿಯಲ್ಲಿ ಕುಡಿಯಲು ಹನಿ ನೀರು ಸಹ ಸಿಗುವುದಿಲ್ಲ. ಹೀಗಾಗಿಯೇ ಜನ ಅಕ್ಕಪಕ್ಕದ ಅಂಗಡಿಯ ಬಿಸ್ಲೇರಿ ನೀರನ್ನು ಖರೀದಿಸಿ ಕುಡಿಯುವಂತಾಗಿದೆ. ಹಣವಂತರು ನೀರು ಕೊಂಡ್ಕೊಳ್ತಾರೆ, ಬಡವರು ಏನು ಮಾಡಬೇಕು ಎಂದು ತಾಲೂಕಿನ ಜನ ಪ್ರಶ್ನಿಸ್ತಾ ಇದ್ದಾರೆ. ತಾಲೂಕಿನ ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸೋ ತಾಲೂಕು ಕಚೇರಿಯೇ ಅವ್ಯವಸ್ಥೆಯ ಗೂಡಾಗಿದೆ. ವಿವಿಧ ಕೆಲಸಗಳಿಗೆ ನಿತ್ಯ ನೂರಾರು ಜನ ಕಚೇರಿಗೆ ಬರುತ್ತಾರೆ. ಹೀಗೆ ಬಂದ ಜನ ಬಾಯಾರಿಕೆಯಿಂದ ನೀರು ಕುಡಿಯೋಣವೆಂದುಕೊಂಡ್ರೆ ಸರಿಯಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಲ್ಲ. ಇನ್ನು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ತೆರೆಯಲು ಲಕ್ಷಾಂತರ ರೂಪಾಯಿ ಹಣ ವ್ಯಯ ಮಾಡುತ್ತಾರೆ. ಆದರೆ ತಾಲೂಕು ಆಡಳಿತ ಕಚೇರಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಲ್ಲ. ಸಮಸ್ಯೆಗೆ ಪರಿಹಾರ ನೀಡುವ ತಾಲೂಕು ಕಚೇರಿಯಲ್ಲಿಯೇ ಹೀಗಾದ್ರೆ ಜನಸಾಮಾನ್ಯರ ಗತಿ ಏನು ಅನ್ನೋ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಅದು ಸಾಲದಕ್ಕೆ ಶುಚಿತ್ವದ ಕೊರತೆ ಸಹ ಎದ್ದು ಕಾಣ್ತಾ ಇದೆ. ಸಾವಿರಾರು ಜನ ಬಂದು ಹೋಗುವ ಇಲ್ಲಿ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾರ್ಯೋನ್ಮುಖರಾಗಲಿ ಎಂಬುದೇ ನಮ್ಮ PTV ನ್ಯೂಸ್ ಕನ್ನಡದ ಕಳಕಳಿಯಾಗಿದೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ರವಿಯನ್, PTV ನ್ಯೂಸ್ ಕನ್ನಡ, ಬೆಂಗಳೂರು.